ಸಿಬ್ಬಂದಿ ಫ್ರಂಟ್ ಲೈನ್ ಕೆಲಸಗಾರರಿಗೆ ಮೊದಲು ಲಸಿಕೆ ನೀಡಬೇಕು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಆದೇಶಿಸಿದೆ. ಅವರಿಗೆ ಕೂಡಲೇ ವ್ಯಾಕ್ಸಿನ್ ಸಿಗುವ ಸಾಧ್ಯತೆ ಇದೆ. ಆದರೆ ಆರೋಗ್ಯವಂತರಿಗೆ ಹಾಗೂ ಯುವ ಜನತೆಗೆ ಮಾತ್ರ 2022ರವರೆಗೂ ಲಸಿಕೆ ಸಿಗುವುದಿಲ್ಲ ಅಂತ WHO ಹೇಳಿದೆ. ಕೊರೋನಾ ಎಂಬ ಕ್ರಿಮಿಯ ಜನಕ ಚೀನಾ ಈ ಮೊದಲಿನಿಂದಲೂ ಕೂಡ ಕೊರೋನಾಗಾಗಿ ಲಸಿಕೆ ಕಂಡುಹಿಡಿಯೋದ್ರಲ್ಲಿ ಬಿಟ್ಟು ಬಿಡದೆ ಪ್ರಯತ್ನ ಮಾಡ್ತಾನೆ ಇದೆ. ಈಗ ಚೀನಾದ ಕಂಪನಿಯೊಂದು ವಿದ್ಯಾರ್ಥಿಗಳಿಗೆ ಕೊರೋನಾ ಲಸಿಕೆ ನೀಡೋಕೆ ಮುಂದಾಗಿದೆ. ಭಾರತ ಸೇರಿದಂತೆ ಹಲವು ದೇಶಗಳು ಲಸಿಕೆ ಕಂಡುಹಿಡಿಯೋದ್ರಲ್ಲಿ ನಿರತವಾಗಿವೆ. ಈ ಸಂತೋಷದ ಸುದ್ದಿಯ ನಡುವೆಯೇ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಕೊಟ್ಟಿದೆ. ಅದುವೇ 2022ರವರೆಗೆ ಆರೋಗ್ಯವಂತರು ಹಾಗೂ ಯುವ ಜನತೆಗೆ ವ್ಯಾಕ್ಸಿನ್ ಸಿಗೋದಿಲ್ಲ ಎಂದು WHO ಹೇಳಿದೆ. 2021ರ ವೇಳೆಗೆ ಜಗತ್ತು ಪರಿಣಾಮಕಾರಿಯಾದ ಮತ್ತು ಸುರಕ್ಷಿತವಾದ ಲಸಿಕೆಯನ್ನ ಹೊಂದಿರುತ್ತೆ. ಆದರೆ ಇದು ತುಂಬಾನೇ ಮಿತಿಯಲ್ಲಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯವಿರೋದಿಲ್ಲ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿಕೆ ನೀಡಿದೆ. ಭಾರತ ಕೂಡ ಲಸಿಕೆ ತಯಾರಿಸುವಲ್ಲಿ ಯಶಸ್ಸನ್ನ ಸಾಧಿಸಿದ್ದು ಸದ್ಯದಲ್ಲೇ ಡೋಸ್ ನೀಡೋಕೆ ತಯಾರಿ ಕೂಡ ನಡೆಸ್ತಾ ಇದೆ. ಅಕ್ಟೋಬರ್, ನವೆಂಬರ್ ತಿಂಗಳಿನ ಅಂತ್ಯದ ವೇಳೆಗೆ ಕೊರೋನಾ ಲಸಿಕೆಯನ್ನ ಯಾರಿಗೆಲ್ಲ ನೀಡಬೇಕೆಂಬ ಪಟ್ಟಿ ಸಿದ್ಧವಾಗಲಿದ್ದು 30 ಕೋಟಿ ಜನ ಪ್ರಾರಂಭದಲ್ಲಿ ಈ ಲಸಿಕೆಯ ಲಾಭ ಪಡೆಯಲಿದ್ದಾರೆ. ಮುಂದಿನ ದಿನಗಳಲ್ಲಿ ಕೊರೋನಾ ಲಸಿಕೆ ಪಡೆಯುವವರ ಸಂಖ್ಯೆ ಹಾಗೂ ಡೋಸ್ಗಳ ಸಂಖ್ಯೆ ಕೂಡ ಹೆಚ್ಚಲಿದೆ. ಇದರಿಂದ ಇನ್ನಷ್ಟು ಜನಕ್ಕೆ ಹೆಚ್ಚು ಉಪಯೋಗಕಾರಿಯಾಗಲಿದೆ. ಭಾರತದಲ್ಲಿ ಪ್ರಾರಂಭದಲ್ಲಿ 50 ಕೋಟಿ ಜನರಿಗೆ ಕೊರೋನಾ ಲಸಿಕೆ ಸಿಗಲಿದೆ. ಈ ಮೂಲಕ ಭಾರತ ಕೊರೋನಾ ವಿರುದ್ಧದ ಸಮರದಲ್ಲಿ ಒಂದು ಹಂತಕ್ಕೆ ಯಶಸ್ಸು ಸಾಧಿಸಿದೆ ಅಂತ ಹೇಳ್ತಾ ಈ ಹೊತ್ತಿನ ಫೋಕಸ್ 18 ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.